ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಐತಿಹಾಸಿಕ ಹಂಪಿ ಏನಿದೆ, ಹಂಪಿಯ ಬಳಿ ಇರತಕ್ಕಂತಹ ಗಾಯತ್ರಿ ಪೀಠದ ಬಳಿ ಇರತಕ್ಕಂತಹ MP ಪ್ರಕಾಶ್ ಅವರ ಹೆಸರಿರ್ತಕ್ಕಂತಹ ವೇದಿಕೆಯ ಬಳಿ ನಾನಿದ್ದೇನೆ. ಗಮನಿಸ್ಬೋದು, ಸಾಕಷ್ಟು ರೀತಿಯ ಸಿದ್ಧತೆಗಳು ಇವತ್ತು ನಡೀತಾ ಇರತಕ್ಕಂಥದ್ದು. ಇದೇ ಮುಖ್ಯ ವೇದಿಕೆಯಾಗಿರ್ತಕ್ಕಂಥದ್ದು. ಈ ಮುಖ್ಯ ವೇದಿಕೆಯಲ್ಲೇ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಸೇರಿದಂತೆ ಏನು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಗಮಿಸಿ ಈ ಒಂದು ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. 13, 14, 15 3 ದಿನಗಳ ಕಾಲ ನಡೀತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು. ಇನ್ನೂ 9-10 ದಿನಗಳ ಕಾಲ ಇರೋ ಹಿನ್ನೆಲೆಯಲ್ಲಿ ಈಗಲಿಂದನೇ ಸಂಬಂಧಪಟ್ಟಂತಹ ಏನು ಡೆಕೋರೇಟರ್ಸ್ ಆಗಿರ್ಬೋದು, ಅದರ ಜೊತೆಗೆ ಸಂಬಂಧಪಟ್ಟಂತಹ ಈವೆಂಟ್ನವರು ತಮ್ಮ ಕೆಲಸಗಳನ್ನು ಶುರು ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇದು ಬಹಳ ಪ್ರಮುಖವಾಗಿ ಮುಖ್ಯ ವೇದಿಕೆಯಾಗಿರೋ ಕಾರಣಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಅಂದಾಜು 50,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಲಾಗ್ತದೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ, ಆಹಾರ ಮೇಳ ಸೇರಿದಂತೆ ಬಗೆ ಬಗೆಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕಲಾಗ್ತದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ಹಂಪಿ ಉತ್ಸವಕ್ಕೆ ಏನಿಲ್ಲ ಅಂತ ಹೇಳಿದ್ರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ 3 ದಿನಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಸ್ಟಾರ್ ನಟ ನಟಿಯರು, ಅದರ ಜೊತೆಗೆ ಹಾಡುಗಾರರು, ಅದರ ಜೊತೆಗೆ ಏನು ಈ ಸೀರಿಯಲ್ ಆ್ಯಕ್ಟ್ರಸ್ಸು ಹಾಗೆ ಕಾಮಿಡಿ ಆ್ಯಕ್ಟ್ರಸ್ಸು ಎಲ್ಲರನ್ನೂ ಕೂಡ ಕರೆಸಿ ಈ ಒಂದು ಹಂಪಿ ಉತ್ಸವವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಹಂಪಿ ಉತ್ಸವದ ಸಕಲ ಸಿದ್ಧತೆ ಕಾಮಗಾರಿಗಳು ಸಂಪೂರ್ಣವಾಗಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಪಾರ್ಕಿಂಗ್ಗೆ ಸಮಸ್ಯೆ ಆಗಲಾರ್ದಂಗೆ ಕೂಡ ಈ ಬಾರಿ 40ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರು ಹೇಳ್ತಕ್ಕಂಥದ್ದು. ಈಗಾಗಲೇ ಕವಿತಾ ಮನ್ನಿಕೇರಿ ಅವರು ಸ್ವತಃ ಫೀಲ್ಡ್ಗೆ ವಿಸಿಟ್ ಮಾಡಿ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಐತಿಹಾಸಿಕ ಹಂಪಿ ಏನಿದೆ, ಹಂಪಿಯ ಬಳಿ ಇರತಕ್ಕಂತಹ ಗಾಯತ್ರಿ ಪೀಠದ ಬಳಿ ಇರತಕ್ಕಂತಹ MP ಪ್ರಕಾಶ್ ಅವರ ಹೆಸರಿರ್ತಕ್ಕಂತಹ ವೇದಿಕೆಯ ಬಳಿ ನಾನಿದ್ದೇನೆ. ಗಮನಿಸ್ಬೋದು, ಸಾಕಷ್ಟು ರೀತಿಯ ಸಿದ್ಧತೆಗಳು ಇವತ್ತು ನಡೀತಾ ಇರತಕ್ಕಂಥದ್ದು. ಇದೇ ಮುಖ್ಯ ವೇದಿಕೆಯಾಗಿರ್ತಕ್ಕಂಥದ್ದು. ಈ ಮುಖ್ಯ ವೇದಿಕೆಯಲ್ಲೇ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಸೇರಿದಂತೆ ಏನು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಗಮಿಸಿ ಈ ಒಂದು ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. 13, 14, 15 3 ದಿನಗಳ ಕಾಲ ನಡೀತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು. ಇನ್ನೂ 9-10 ದಿನಗಳ ಕಾಲ ಇರೋ ಹಿನ್ನೆಲೆಯಲ್ಲಿ ಈಗಲಿಂದನೇ ಸಂಬಂಧಪಟ್ಟಂತಹ ಏನು ಡೆಕೋರೇಟರ್ಸ್ ಆಗಿರ್ಬೋದು, ಅದರ ಜೊತೆಗೆ ಸಂಬಂಧಪಟ್ಟಂತಹ ಈವೆಂಟ್ನವರು ತಮ್ಮ ಕೆಲಸಗಳನ್ನು ಶುರು ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇದು ಬಹಳ ಪ್ರಮುಖವಾಗಿ ಮುಖ್ಯ ವೇದಿಕೆಯಾಗಿರೋ ಕಾರಣಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಅಂದಾಜು 50,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಲಾಗ್ತದೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ, ಆಹಾರ ಮೇಳ ಸೇರಿದಂತೆ ಬಗೆ ಬಗೆಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕಲಾಗ್ತದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ಹಂಪಿ ಉತ್ಸವಕ್ಕೆ ಏನಿಲ್ಲ ಅಂತ ಹೇಳಿದ್ರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ 3 ದಿನಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಸ್ಟಾರ್ ನಟ ನಟಿಯರು, ಅದರ ಜೊತೆಗೆ ಹಾಡುಗಾರರು, ಅದರ ಜೊತೆಗೆ ಏನು ಈ ಸೀರಿಯಲ್ ಆ್ಯಕ್ಟ್ರಸ್ಸು ಹಾಗೆ ಕಾಮಿಡಿ ಆ್ಯಕ್ಟ್ರಸ್ಸು ಎಲ್ಲರನ್ನೂ ಕೂಡ ಕರೆಸಿ ಈ ಒಂದು ಹಂಪಿ ಉತ್ಸವವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಹಂಪಿ ಉತ್ಸವದ ಸಕಲ ಸಿದ್ಧತೆ ಕಾಮಗಾರಿಗಳು ಸಂಪೂರ್ಣವಾಗಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಪಾರ್ಕಿಂಗ್ಗೆ ಸಮಸ್ಯೆ ಆಗಲಾರ್ದಂಗೆ ಕೂಡ ಈ ಬಾರಿ 40ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರು ಹೇಳ್ತಕ್ಕಂಥದ್ದು. ಈಗಾಗಲೇ ಕವಿತಾ ಮನ್ನಿಕೇರಿ ಅವರು ಸ್ವತಃ ಫೀಲ್ಡ್ಗೆ ವಿಸಿಟ್ ಮಾಡಿ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಐತಿಹಾಸಿಕ
ಹಂಪಿ ಏನಿದೆ ಹಂಪಿಯ ಬಳಿ ಇರತಕ್ಕಂತಹ ಗಾಯತ್ರಿ ಪೀಠದ ಬಳಿ ಇರತಕ್ಕಂತಹ MP ಪ್ರಕಾಶ್ ಅವರ ಹೆಸರಿರ್ತಕ್ಕಂತಹ ವೇದಿಕೆಯ ಬಳಿ ನಾನಿದ್ದೇನೆ. ಗಮನಿಸ್ಬೋದು, ಸಾಕಷ್ಟು ರೀತಿಯ ಸಿದ್ಧತೆಗಳು ಇವತ್ತು ನಡೀತಾ ಇರತಕ್ಕಂಥದ್ದು. ಇದೇ ಮುಖ್ಯ ವೇದಿಕೆಯಾಗಿರ್ತಕ್ಕಂಥದ್ದು. ಈ ಮುಖ್ಯ ವೇದಿಕೆಯಲ್ಲೇ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಸೇರಿದಂತೆ ಏನು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಗಮಿಸಿ ಈ ಒಂದು ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. 13, 14, 15 3 ದಿನಗಳ ಕಾಲ ನಡೀತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು. ಇನ್ನೂ 9-10 ದಿನಗಳ ಕಾಲ ಇರೋ ಹಿನ್ನೆಲೆಯಲ್ಲಿ ಈಗಲಿಂದನೇ ಸಂಬಂಧಪಟ್ಟಂತಹ ಏನು ಡೆಕೋರೇಟರ್ಸ್ ಆಗಿರ್ಬೋದು, ಅದರ ಜೊತೆಗೆ ಸಂಬಂಧಪಟ್ಟಂತಹ ಈವೆಂಟ್ನವರು ತಮ್ಮ ಕೆಲಸಗಳನ್ನು ಶುರು ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇದು ಬಹಳ ಪ್ರಮುಖವಾಗಿ ಮುಖ್ಯ ವೇದಿಕೆಯಾಗಿರೋ ಕಾರಣಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಅಂದಾಜು 50,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಲಾಗ್ತದೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ, ಆಹಾರ ಮೇಳ ಸೇರಿದಂತೆ ಬಗೆ ಬಗೆಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕಲಾಗ್ತದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ಹಂಪಿ ಉತ್ಸವಕ್ಕೆ ಏನಿಲ್ಲ ಅಂತ ಹೇಳಿದ್ರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ 3 ದಿನಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಸ್ಟಾರ್ ನಟ ನಟಿಯರು, ಅದರ ಜೊತೆಗೆ ಹಾಡುಗಾರರು, ಅದರ ಜೊತೆಗೆ ಏನು ಈ ಸೀರಿಯಲ್ ಆ್ಯಕ್ಟ್ರಸ್ಸು ಹಾಗೆ ಕಾಮಿಡಿ ಆ್ಯಕ್ಟ್ರಸ್ಸು ಎಲ್ಲರನ್ನೂ ಕೂಡ ಕರೆಸಿ ಈ ಒಂದು ಹಂಪಿ ಉತ್ಸವವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಹಂಪಿ ಉತ್ಸವದ ಸಕಲ ಸಿದ್ಧತೆ ಕಾಮಗಾರಿಗಳು ಸಂಪೂರ್ಣವಾಗಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಪಾರ್ಕಿಂಗ್ಗೆ ಸಮಸ್ಯೆ ಆಗಲಾರ್ದಂಗೆ ಕೂಡ ಈ ಬಾರಿ 40ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರು ಹೇಳ್ತಕ್ಕಂಥದ್ದು. ಈಗಾಗಲೇ ಕವಿತಾ ಮನ್ನಿಕೇರಿ ಅವರು ಸ್ವತಃ ಫೀಲ್ಡ್ಗೆ ವಿಸಿಟ್ ಮಾಡಿ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರ್ತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಐತಿಹಾಸಿಕ ಹಂಪಿ ಏನಿದೆ ಹಂಪಿಯ ಬಳಿ ಇರತಕ್ಕಂತಹ ಗಾಯತ್ರಿ ಪೀಠದ ಬಳಿ ಇರತಕ್ಕಂತಹ MP ಪ್ರಕಾಶ್ ಅವರ ಹೆಸರಿರ್ತಕ್ಕಂತಹ ವೇದಿಕೆಯ ಬಳಿ ನಾನಿದ್ದೇನೆ. ಗಮನಿಸ್ಬೋದು, ಸಾಕಷ್ಟು ರೀತಿಯ ಸಿದ್ಧತೆಗಳು ಇವತ್ತು ನಡೀತಾ ಇರತಕ್ಕಂಥದ್ದು. ಇದೇ ಮುಖ್ಯ ವೇದಿಕೆಯಾಗಿರ್ತಕ್ಕಂಥದ್ದು. ಈ ಮುಖ್ಯ ವೇದಿಕೆಯಲ್ಲೇ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಸೇರಿದಂತೆ ಏನು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಕೂಡ ಆಗಮಿಸಿ ಈ ಒಂದು ಹಂಪಿ ಉತ್ಸವಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. 13, 14, 15 3 ದಿನಗಳ ಕಾಲ ನಡೀತಕ್ಕಂತಹ ಹಂಪಿ ಉತ್ಸವಕ್ಕೆ ಈಗಾಗಲೇ ಭರದ ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು. ಇನ್ನೂ 9-10 ದಿನಗಳ ಕಾಲ ಇರೋ ಹಿನ್ನೆಲೆಯಲ್ಲಿ ಈಗಲಿಂದನೇ ಸಂಬಂಧಪಟ್ಟಂತಹ ಏನು ಡೆಕೋರೇಟರ್ಸ್ ಆಗಿರ್ಬೋದು, ಅದರ ಜೊತೆಗೆ ಸಂಬಂಧಪಟ್ಟಂತಹ ಈವೆಂಟ್ನವರು ತಮ್ಮ ಕೆಲಸಗಳನ್ನು ಶುರು ಮಾಡಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇದು ಬಹಳ ಪ್ರಮುಖವಾಗಿ ಮುಖ್ಯ ವೇದಿಕೆಯಾಗಿರೋ ಕಾರಣಕ್ಕೆ ಇಲ್ಲಿ ಹೆಚ್ಚು ಕಡಿಮೆ ಅಂದಾಜು 50,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಸ್ಟಾಲ್ಗಳನ್ನು ಕೂಡ ಹಾಕಲಾಗ್ತದೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ, ಆಹಾರ ಮೇಳ ಸೇರಿದಂತೆ ಬಗೆ ಬಗೆಯ ಸ್ಟಾಲ್ಗಳನ್ನು ಕೂಡ ಇಲ್ಲಿ ಹಾಕಲಾಗ್ತದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ಹಂಪಿ ಉತ್ಸವಕ್ಕೆ ಏನಿಲ್ಲ ಅಂತ ಹೇಳಿದ್ರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ 3 ದಿನಗಳ ಕಾಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಸ್ಟಾರ್ ನಟ ನಟಿಯರು, ಅದರ ಜೊತೆಗೆ ಹಾಡುಗಾರರು, ಅದರ ಜೊತೆಗೆ ಏನು ಈ ಸೀರಿಯಲ್ ಆ್ಯಕ್ಟ್ರಸ್ಸು ಹಾಗೆ ಕಾಮಿಡಿ ಆ್ಯಕ್ಟ್ರಸ್ಸು ಎಲ್ಲರನ್ನೂ ಕೂಡ ಕರೆಸಿ ಈ ಒಂದು ಹಂಪಿ ಉತ್ಸವವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಹಂಪಿ ಉತ್ಸವದ ಸಕಲ ಸಿದ್ಧತೆ ಕಾಮಗಾರಿಗಳು ಸಂಪೂರ್ಣವಾಗಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಪಾರ್ಕಿಂಗ್ಗೆ ಸಮಸ್ಯೆ ಆಗಲಾರ್ದಂಗೆ ಕೂಡ ಈ ಬಾರಿ 40ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನು ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರು ಹೇಳ್ತಕ್ಕಂಥದ್ದು. ಈಗಾಗಲೇ ಕವಿತಾ ಮನ್ನಿಕೇರಿ ಅವರು ಸ್ವತಃ ಫೀಲ್ಡ್ಗೆ ವಿಸಿಟ್ ಮಾಡಿ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.